ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್ ನೋಡಿ, ಇವತ್ತು ಸಂಜೆ 6ರಿಂದ 7 ಗಂಟೆವರೆಗೂ ಕೂಡ ಈ ಒಂದು ಕಾರ್ಯಾಚರಣೆ ನಡೆಯುವಂತ ಸಾಧ್ಯತೆಗಳಲ್ಲಿ ದಟ್ಟವಾಗಿ ಕಂಡು ಬರ್ತಾ ಇದೆ. ಮತ್ತೊಂದು ಕಡೆ ಈಗ ನಾವೇನು ದೃಶ್ಯಗಳಲ್ಲಿ ಗಮನಿಸ್ತಾ ಇದೀವಿ, ಅಲ್ಲಿ ಇಟಾಚಿಯ ಮೂಲಕ ಮಣ್ಣನ್ನ ತೆಗೆಯುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆ ಅಲ್ಲಿ ದೀಪದ ಕಂಬದಲ್ಲಿ ಲೈಟಿಂಗ್ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಆ ಲೈಟಿಂಗ್ ವ್ಯವಸ್ಥೆಯನ್ನ ಈ ಹಿಂದೆಯೇ ಮಾಡಲಾಗಿತ್ತು. ಈ ಒಂದು 13ನೇ ಪಾಯಿಂಟ್ ಅನ್ನ ಮಾಡಿದ ದಿನದಿಂದಲೂ ಕೂಡ ಆ ಲೈಟಿಂಗ್ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿತ್ತು. ಕಾರಣ ರಾತ್ರಿಯ ಸಂದರ್ಭದಲ್ಲೂ ಕೂಡ ಇಲ್ಲಿ ಪೊಲೀಸರನ್ನ ಭದ್ರತೆಗಾಗಿ ನಿಯೋಜನೆ ಮಾಡಲಾಗ್ತಾ ಇತ್ತು. ಹಾಗಾಗಿ ಅವರ ಭದ್ರತೆಯ ದೃಷ್ಟಿಯಿಂದಾಗಿ ಆ ಒಂದು ಲೈಟಿಂಗ್ ವ್ಯವಸ್ಥೆಯನ್ನ ಈ ಹಿಂದೆಯೇ ಮಾಡಿಕೊಳ್ಳಲಾಗಿತ್ತು. ಆದ್ರೆ ಇವತ್ತು ಆ ಇಡೀ ರಾತ್ರಿ ಮಾಡೋದು ಬಹುತೇಕ ಅನುಮಾನ ಶ್ರೀಪಾದ್. ಆದ್ರೆ ಸದ್ಯಕ್ಕೆ ತುಂಬಾ ಆಳದವರೆಗೂ ಕೂಡ ಅಗೆಯುವಂತ ಕೆಲಸವನ್ನ ಮಾಡಲಾಗಿದೆ. 15 ಅಡಿ ಆಳದವರೆಗೂ ಕೂಡ ಅಗೆದು ಮಣ್ಣನ್ನ ತೆಗೆದ್ರು ಕೂಡ ಇಲ್ಲಿಯವರೆಗೂ ಯಾವುದೇ ರೀತಿಯಾದಂತಹ ಕಳೆ ಬರಹಗಳು ಪತ್ತೆ ಆಗಿಲ್ಲ. ಆದ್ರೆ ಮುಸುಕುದಾರಿ ವ್ಯಕ್ತಿ ಇನ್ನು ಕಾನ್ಫಿಡೆಂಟ್ ನಲ್ಲೇ ಒಂದು ಜಾಗಗಳನ್ನ ತೋರಿಸುವಂತ ಕೆಲಸವನ್ನ ಮಾಡ್ತಿದ್ದಾನೆ. ಇನ್ನೂ ಆಗಿರಿ, ಇನ್ನು ಮುಂದೆ ಆಗಿರಿ, ಇನ್ನು ಆ ಪಕ್ಕದಲ್ಲಿ ಆಗಿರಿ ಅಂತೇಳಿ ಆತ ಅಲ್ಲಿಂದನೇ ನಿಂತು ಸೂಚನೆ ಕೊಡ್ತಾ ಇರುವಂತ ದೃಶ್ಯವನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಇದೀವಿ. ಇಲ್ಲಿ ಒಂದು ಕಡೆ ಹಿಟಾಚಿ ಮೂಲಕ ಮಣ್ಣನ್ನ ತೆಗೆಯುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಬಹುತೇಕ ಇದು ಕೂಡ ಅಂತಿಮ ಘಟ್ಟಕ್ಕೆ ಬಂದು ತಲುಪಿದೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ನೋಡಿ, ಕಡೆಯಲ್ಲಿ ನಿಂತಿರುವಂತದ್ದು ಮುಸುಕುದಾರಿ ವ್ಯಕ್ತಿ ಪಕ್ಕದಲ್ಲಿ ಎಸ್ಐಟಿ ತನಿಖಾ ತಂಡ ಇದ್ದಾರೆ, ಪಕ್ಕದಲ್ಲೇ ಮೆಸ್ಕಾಂ ಸಿಬ್ಬಂದಿಗಳಿದ್ದಾರೆ. ಸಿಬ್ಬಂದಿಗಳ ಜೊತೆಯಲ್ಲಿ ಎಸಿ ಸ್ಟೆಲ್ಲಾ ವರ್ಗೀಸ್ ಅವರು ಕೂಡ ಇದ್ದಾರೆ. ಎಲ್ಲರೂ ಕೂಡ ಇಲ್ಲಿಂದ ಕುತೂಹಲದಿಂದ ನೋಡ್ತಿದ್ದಾರೆ, ಏನಾದ್ರು ಪತ್ತೆ ಆಗತ್ತಾ ಅಂತೇಳಿ. ನಾವು ಕೂಡ ಬೆಳಗ್ಗಿಂದಲೂ ಕೂಡ ಕಾದು ನೋಡ್ತಾ ಇದೀವಿ. ಮಧ್ಯಾಹ್ನ 2:30 ನಂತರ ಈ ಒಂದು ಕಾರ್ಯಾಚರಣೆ ಆರಂಭ ಆಗುತ್ತೆ. ಹಿಟಾಚಿಗಳನ್ನ ಬಳಸಿ ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿಯಾದಂತಹ ಸಣ್ಣ ಕಳೆ ಬರಹ ಕೂಡ ಪತ್ತೆ ಆಗಿಲ್ಲ. ಒಂದು ವೇಳೆ ಪತ್ತೆ ಆಗಿದ್ದೆ ಆದ್ರೆ ಈ ಒಂದು ಆರೋಪದಲ್ಲಿ ಮಹತ್ವದ ತಿರುವನ್ನ ಪಡೆದುಕೊಳ್ಳುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಅಂದ್ರೆ ಅಲ್ಲಿ ಸಿಕ್ಕಂತ ಕಳೆ ಬರಹವನ್ನ ಕಲೆಕ್ಟ್ ಮಾಡಬೇಕಾಗತ್ತೆ. ಕಲೆಕ್ಟ್ ಮಾಡಿ ಲ್ಯಾಬ್ ಕಳಿಸಬೇಕು. ಲ್ಯಾಬ್ ಇಂದ ರಿಪೋರ್ಟ್ ಬರಬೇಕು. ಅದು ಮನುಷ್ಯನದ್ದ, ಮಹಿಳೆಯದ್ದ, ಎಷ್ಟು ವರ್ಷಗಳ ಹಿಂದೆ ಅಲ್ಲಿ ಹೂತಾಕಲಾಗಿತ್ತು, ಇದೆಲ್ಲವೂ ಕೂಡ ತನಿಖೆ ಆ ನಂತರದಲ್ಲಿ ಮುಂದುವರಿತಾ ಹೋಗುತ್ತೆ. ಆದ್ರೆ ಈಗ ಕಳೆ ಬರಹ ಇನ್ನೂ ಪತ್ತೆ ಆಗಿಲ್ಲ. ಸೊ ಪತ್ತೆ ಆಗದೇ ಇದ್ರೆ ತನಿಖಾ ತಂಡ ಏನು ಮಾಡುತ್ತೆ? ಇದು ಇಲ್ಲಿಗೆ ಕೊನೆಗೊಳಿಸುತ್ತಾ ಅಥವಾ ಇನ್ನೂ ಏನಾದ್ರೂ ಹೊಸ ಜಾಗಗಳನ್ನ ತೋರಿಸಿದ್ರೆ ಅಲ್ಲೂ ಕೂಡ ಹೋಗಿ ಶೋಧ ಕಾರ್ಯಾಚರಣೆ ನಡೆಸೋದಾಗ್ಲಿ ಅಥವಾ ಉತ್ಖನನ ಕಾರ್ಯಾಚರಣೆ ನಡೆಸೋದಾಗ್ಲಿ ಆ ಒಂದು ಕೆಲಸಕ್ಕೆ ಮುಂದಾಗುತ್ತಾ ಎಸ್ಐಡಿ ತನಿಖಾ ತಂಡ? ಕಾದ್ ನೋಡ್ಬೇಕಾಗತ್ತೆ. ಆದ್ರೆ ಇವತ್ತು ಜಿಪಿಆರ್ ಅನ್ನ ಅಳವಡಿಸಿದ್ದ ಡ್ರೋನ್ ಸಹಾಯದೊಂದಿಗೆ ಈ ಒಂದು ಜಾಗದಲ್ಲಿ 13ನೇ ಪಾಯಿಂಟ್ ನಲ್ಲಿ ಎಲ್ಲಾ ಜಾಗದಲ್ಲಿ ಕೂಡ ಮೂಲೆಯಲ್ಲೂ ಕೂಡ ಅದನ್ನ ಹಾರಾಡಿಸುವ ಮೂಲಕ ಒಂದು ಶೋಧ ಕಾರ್ಯಾಚರಣೆಯನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಯಾವುದೇ ಕುರುಹುಗಳು ಪತ್ತೆ ಆಗೋದಿಲ್ಲ. ಒಂದು ಕಡೆ ಆ ಒಂದು ಕಾರ್ಯಾಚರಣೆ ಮುಕ್ತಾಯಗೊಂಡ ಬಳಿಕ ಮ್ಯಾನ್ಯುಯಲಿ ನಾವು ಕಾರ್ಯಾಚರಣೆಯನ್ನ ಮಾಡೋಣ ಅಂತ ಹೇಳಿ ನೋಡಿ. ಒಂದು ಕಡೆ ಶ್ರೀಪಾದ್, ಸಾಮಾನ್ಯವಾಗಿ ಇಲ್ಲಿ ಕೇವಲ ತಂತ್ರಗಾರಿಕೆಯನ್ನ ಮಾಡುವ ಮೂಲಕ ಇಲ್ಲಿ ಉತ್ಖನನವನ್ನ ಮಾಡಲಿಲ್ಲ, ಉತ್ಖನನವನ್ನ ಮಾಡಿದ್ರಲ್ಲಿ ಸಿಗ್ತಾ ಇತ್ತೇನೋ ಅಂತೇಳಿ ನಾಳೆ ಮಾತುಗಳು ಕೇಳಿ ಬರ್ಬೋದು. ಹಾಗಾಗಿ ಆ ರೀತಿಯಾದಂತಹ ಯಾವುದೇ ಆಸ್ಪದಕ್ಕೆ ಎಡೆ ಮಾಡಿಕೊಡಬಾರದು ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಇಂತಹ ಒಂದು ನಿರ್ಧಾರಕ್ಕೆ ಎಸ್ಐಟಿ ತನಿಖಾ ತಂಡ ಬಂದಿರಬಹುದು ಅನ್ನೋ ಸಂಶಯಗಳು ಕೂಡ ವ್ಯಕ್ತವಾಗ್ತಾ ಇದೆ. ನೋಡಿ, ಜಿಪಿಆರ್ ಎಕ್ಸ್ಪರ್ಟ್ ಗಳು ಕೊಟ್ಟಂತ ಮಾಹಿತಿ ಪ್ರಕಾರ ಇಲ್ಲಿ ಹುಡುಕಾಟವನ್ನ ನಡೆಸ್ತಾರೆ, ಶೋಧ ಕಾರ್ಯಾಚರಣೆ ಮಾಡ್ತಾರೆ. ಯಾವುದೇ ಕಳೆಬರ ಸಿಕ್ಕಿಲ್ಲ ಅಂತ ಹೇಳಿದ ತಕ್ಷಣ ಅಲ್ಲಿಗೆ ಇವತ್ತಿನ ಕಾರ್ಯಾಚರಣೆ ಅಂತ್ಯಗೊಳ್ಳುತ್ತೆ ಅಂತಲೇ ಎಲ್ಲರೂ ಭಾವಿಸಿದ್ರು. ಆದ್ರೆ ಅದಾಗ್ಲಿಲ್ಲ. ಪಕ್ಕದಲ್ಲಿ ಇದ್ದಂತ ಅಧಿಕಾರಿಗಳು ತಕ್ಷಣಕ್ಕೆ ಅಲರ್ಟ್ ಆಗಿ ಇಲ್ಲ, ನಾವು ಉತ್ಖನನವನ್ನ ಕೂಡ ಮಾಡೋಣ ಅಂತ ಹೇಳಿ ಆ ಮುಸುಕುದಾರಿ ವ್ಯಕ್ತಿಯನ್ನ 13ನೇ ಪಾಯಿಂಟ್ಗೆ ಕರ್ಕೊಂಡು ಬಂದು ಅಲ್ಲಿ ಆತನನ್ನ ನಿಲ್ಲಿಸಿ ಫೋಟೋಗ್ರಫಿಯನ್ನ ಮಾಡಿ ವಿಡಿಯೋ ಹೇಳಿಕೆಯನ್ನ ಪಡೆದುಕೊಂಡು ಮಣ್ಣಿನ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿ ಆ ಬಳಿಕ ಹಿಟಾಚಿಗಳ ಮೂಲಕ ಅಗೆಯುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಬರೋಬ್ಬರಿ 2:30 ಗಂಟೆಯಿಂದ ಈ ಒಂದು ಕಾರ್ಯಾಚರಣೆ ನಡೀತಾ ಇದೆ. ಬಹುತೇಕ 15 ಅಡಿ ಆಳದವರೆಗೂ ಕೂಡ ಅವರು ಮಣ್ಣನ್ನ ತೆಗೆದಿದ್ದಾರೆ. ಒಂದು ಭಾಗದಲ್ಲಿ ಮಣ್ಣನ್ನ ತೆಗೆದು ಅಲ್ಲಿ ಆಳದಲ್ಲಿ ಒಂದು ತೇವಾಂಶ ಇದ್ದಂತ ಹಿನ್ನೆಲೆಯಲ್ಲಿ ಜಾಗವನ್ನ ಸ್ವಲ್ಪ ಈ ಬದಿ, ಅಂದ್ರೆ ವಿದ್ಯುತ್ ಕಂಬ ಏನ್ ಕಾಣ್ತಾ ಇದೆ ಆ ವಿದ್ಯುತ್ ಕಂಬದ ಬಳಿ ಈಗ ಮಣ್ಣನ್ನ ತೆಗೆಯುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅಲ್ಲೇ ಮೆಸ್ಕಾಂ ಸಿಬ್ಬಂದಿಗಳು ಕೂಡ ಇದ್ದಾರೆ. ಏನೇ ಒಂದು ಅಡಚಣೆ ಆದ್ರೂ ಕೂಡ ಒಂದು ರೀತಿಯಲ್ಲಿ ಅವರು ಸಹಕಾರಿ ಆಗ್ತಾರೆ. ಈ ಸಂದರ್ಭದಲ್ಲಿ ಅವರು ಇಲ್ಲಿ ಇರಬೇಕಾಗತ್ತೆ ಅನ್ನೋ ಕಾರಣಕ್ಕೋಸ್ಕರ ಅವರನ್ನ ಇಲ್ಲಿ ಇರಿಸಿಕೊಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ. ಮತ್ತೊಂದು ಕಡೆ ಆ ವಿದ್ಯುತ್ ಕಂಬದ ಹತ್ತಿರದಲ್ಲೇ ಪಕ್ಕದಲ್ಲೇ
ಮಣ್ಣನ್ನ ತೆಗೆಯುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ನೋಡಿ, ಅಲ್ಲಿ ಅವರು ಸೋಕೋ ಟೀಮ್ ಅವರು ಫೋಟೋವನ್ನ ತೆಗೆದುಕೊಳ್ತಿದ್ದಾರೆ. ವಿಡಿಯೋವನ್ನ ಕೂಡ ಪ್ರತಿಯೊಂದು ಸೆಕೆಂಡ್ ಕೂಡ ಬಿಡುವನ್ನ ಕೊಡದೆ ವಿಡಿಯೋಗ್ರಫಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಒಂದು ಕಡೆ ಮುಸುಕುದಾರಿ ವ್ಯಕ್ತಿ ಅಲ್ಲಿ ಎಸ್ಐಟಿ ತನಿಖಾ ತಂಡಕ್ಕೆ ಮಾಹಿತಿಯನ್ನ ಕೊಡ್ತಾ ಇರುವಂತಹ ದೃಶ್ಯವನ್ನ ನೋಡಿ, ಇಲ್ಲಿ ಆತ ತೋರಿಸ್ತಾ ಇದ್ದಾನೆ. ಅಲ್ಲಿ ಏನೋ ಒಂದು ಸಿಗ್ನಲ್ ಮಾಡಿ ತೋರಿಸ್ತಿದ್ದಾನೆ. ಆ ಜಾಗದಲ್ಲಿ ಏನಾದ್ರೂ ಹಲ್ಲಿ ಹೂತಿಟ್ಟಿದ್ನ ಅಥವಾ ಏನಾಗಿತ್ತು ಅನ್ನೋದ್ರ ಬಗ್ಗೆ ಅಲ್ಲಿ ಎಲ್ಲಾ ರೀತಿಯಾದಂತಹ ಮಾಹಿತಿಯನ್ನ ಹಂಚಿಕೊಳ್ತಾ, ಅಂದ್ರೆ ಆತ ಮಾಹಿತಿಯನ್ನ ಕೂಡ ಕೊಡ್ತಾ ಇದ್ದಾನೆ. ಕಾದ್ ನೋಡ್ಬೇಕು. ಆತನಲ್ಲಿ ಇನ್ನೂ ಕೂಡ ಕಾನ್ಫಿಡೆಂಟ್ ಎದ್ದು ಕಾಣ್ತಾ ಇದೆ. ಆತನೇ ಹೇಳಿಕೊಂಡಿರುವಂತೆ ಸಾಕಷ್ಟು ಶವಗಳನ್ನ ಹೂತಿಟ್ಟಿರೋದಾಗಿ ಈ ಒಂದು ಸ್ಥಳದಲ್ಲಿ ಆತ ಹೇಳಿಕೊಂಡಿದ್ದ. ಬಹಳ ಕಾನ್ಫಿಡೆಂಟ್ ನಲ್ಲಿದ್ದ, ವಿಶ್ವಾಸದಲ್ಲಿದ್ದಂತಹ ವ್ಯಕ್ತಿ. ಅದೇ ರೀತಿಯಾಗಿ ಇಲ್ಲಿ ಕಳೆಬರಹಗಳು ಪತ್ತೆ ಆಗತ್ತಾ ಇಲ್ವಾ ಅನ್ನೋದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ನೋಡಿ, ಆತನಿಂದ ಒಂದಷ್ಟು ಮಾಹಿತಿಯನ್ನ ಕೂಡ ಕಲೆಕ್ಟ್ ಮಾಡಲಾಗ್ತಾ ಇದೆ. ನೋಡ್ಬೇಕು ಈ ಒಂದು ಕಾರ್ಯಾಚರಣೆ ಇನ್ನು ಎಲ್ಲಿಯವರೆಗೂ ನಡೆಯುತ್ತೆ ಅನ್ನೋದು ಒಂದು ರೀತಿಯಲ್ಲಿ ಕುತೂಹಲಕ್ಕೆ ಕಾರಣವಾಗಿದೆ. ಶ್ರೀಪಾದ್. ಓಕೆ ನಾಗೇಂದ್ರ ಬಾಬು, ನೀವೀಗ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದದನ್ನ ನಾವು ಸೂಕ್ಷ್ಮವಾಗಿ ಗಮನಿಸಿದ್ವಿ. ಈಗಲೂ ಕೂಡ ಆ ಮುಸುಕುದಾರಿ ವ್ಯಕ್ತಿ ಅಲ್ಲಿರುವಂತ ಅಧಿಕಾರಿಗಳಿಗೆ ತೋರಿಸ್ತಾ ಇದ್ದಾನೆ, ಇಲ್ಲಗಿಬೇಕು ಅಲ್ಲಗಿಬೇಕು ಅಂತ ಹೇಳಿ ಆ ಅಧಿಕಾರಿಗಳಿಗೆ ಆತ ಹೇಳ್ತಾ ಇರುವಂತದ್ದು. ಈಗ ನೀವು ಜಸ್ಟ್ ಒಂದು 5 ಸೆಕೆಂಡ್ ಹಿಂದೆ ಆ ಝೂಮ್ ಮಾಡಿ ತೋರಿಸಿದಾಗ ಅದನ್ನ ನಾವು ಗಮನಿಸಿದ್ವಿ. ಇದು ಇನ್ನೂ ಎಲ್ಲಿವರೆಗೂ ಅಂತ, ಇದಕ್ಕೆ ತಾರ್ಕಿಕ ಅಂತ್ಯ ಅನ್ನುವಂಥದ್ದಿಲ್ವಾ? ಇನ್ನೂ ಎಷ್ಟೊತ್ತಿನವರೆಗೂ ಈ ಆಪರೇಷನ್ ನಡೆಯುತ್ತೆ? ಇನ್ನು ಈಗ ನಾವು ಅಲ್ಲಿ ನೋಡ್ತಾ ಇದೀವಿ, ಪರ್ವತ ಗಾತ್ರದಲ್ಲಿ ಮಣ್ಣು ಬಿದ್ದಿದೆ ನಾಗೇಂದ್ರ ಬಾಬು. ಅಲ್ಲಿ ಒಂದೇ ಒಂದು ಮೂಳೆ ಸಿಕ್ಕಿಲ್ಲ. ಆದಾಗ್ಯೂ ಇನ್ನೂ ಆತ ಜಾಗ ತೋರಿಸೋ ಕೆಲಸದಲ್ಲೇ ಬ್ಯುಸಿಯಾಗಿದ್ದಾನೆ. ಎಸ್ಐಟಿ ಅಧಿಕಾರಿಗಳ ಇದ್ರ ಬಗ್ಗೆ ಏನು ಮಾತಾಡ್ತಾ ಇಲ್ವಾ? ಇನ್ನೂ ಎಷ್ಟೊತ್ತಿನವರೆಗೆ ಇದು? ನೋಡಿ ಶ್ರೀಪಾದ್, ಇಲ್ಲಿ ಈ ಸಂದರ್ಭದಲ್ಲಿ ಈ ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ. ಕಾರಣ, ಇಲ್ಲಿಯವರೆಗೂ ಆತ ತೋರಿಸಿದ ಅಷ್ಟೂ ಜಾಗಗಳಲ್ಲಿ ಉತ್ಖನನ ಮಾಡಿ ತೆಗೆದಂತ ಒಂದು ಜಾಗ ಯಾವುದು ಅಂತಂದ್ರೆ ಅದು ಕೇವಲ 6ನೇ ಪಾಯಿಂಟ್ ಮಾತ್ರ. ಅದನ್ನ ಹೊರತುಪಡಿಸಿ 11th A ಪಾಯಿಂಟ್ ನಲ್ಲಿ ಆತ ತೋರಿಸಿದ್ದು ಭೂಮಿಯ ಮೇಲ್ಭಾಗದಲ್ಲೇ ಬಿದ್ದಿದ್ದಂತಹ ಒಬ್ಬ ಮನುಷ್ಯನ 70% ಭಾಗದ ಅಸ್ಥಿ ಪಂಜರವನ್ನ. ಅದನ್ನ ಸೀಸ್ ಮಾಡಬೇಕಾ ಬೇಡವಾ ಅನ್ನೋದು ಸಾಕಷ್ಟು ಗೊಂದಲ ಇತ್ತು. ಎಸಿ ಸ್ಟೆಲ್ಲಾ ವರ್ಗೀಸ್ ಅವರು ಕೊಟ್ಟಂತ ಮಾಹಿತಿಯನ್ನ ಆಧರಿಸಿ ಅದನ್ನ ಎಸ್ಐಟಿ ತನಿಖಾ ತಂಡ ಸೀಸ್ ಮಾಡುತ್ತೆ, ತನಿಖೆಯನ್ನ ಕೂಡ ಮಾಡ್ತಾ ಇದೆ. ಇನ್ನು 6ನೇ ಪಾಯಿಂಟ್ ನಲ್ಲಿ ಸಿಕ್ಕಂತಹ ಕಳೆ ಬರಹಗಳನ್ನ ಕಲೆಕ್ಟ್ ಮಾಡಿ ಅದನ್ನ ಲ್ಯಾಬ್ ಕಳಿಸಿಕೊಡಲಾಗಿದೆ. ಅದರ ವರದಿ ಇನ್ನು ಎಸ್ಐಟಿ ಕೈ ಸೇರಿಲ್ಲ. ಅದು ಸೇರಿದ ಬಳಿಕ ಆ ಜಾಗದಲ್ಲಿ ಸಿಕ್ಕಂತಹ ಕಳೆ ಬರಹಗಳು ಅಂದ್ರೆ ಮೂಳೆಯ ಪೀಸ್ಗಳು, ತಲೆಬುರುಡೆಯ ಪೀಸ್ಗಳಾಗಿರ್ಬೋದು, ಅದೆಲ್ಲವೂ ಕೂಡ ಮನುಷ್ಯನ ವ್ಯಕ್ತಿಯದ್ದ ಅಥವಾ ಮಹಿಳೆಯದ್ದ ಅನ್ನೋದು ಕನ್ಫರ್ಮ್ ಆಗುತ್ತೆ. ಅದಾದ ಬಳಿಕ ತನಿಖೆಯನ್ನ ಮುಂದುವರಿಸ್ತಾ ಹೋಗ್ತಾರೆ. ಆದ್ರೆ ಇಲ್ಲಿಯವರೆಗೂ ಕೂಡ 6ನೇ ಪಾಯಿಂಟ್ ಅನ್ನ ಹೊರತುಪಡಿಸಿದ್ರೆ ಬೇರೆ ಯಾವುದೇ ಜಾಗದಲ್ಲಿ ಯಾವುದೇ ರೀತಿಯಾದಂತಹ 6ನೇ ಪಾಯಿಂಟ್ ಅನ್ನ ಹೊರತುಪಡಿಸಿ ನಾನು ಹೇಳ್ತಾ ಇರೋದು, ಯಾವುದೇ ಜಾಗದಲ್ಲಿ ಉತ್ಖನನ ಮಾಡಿದಾಗ ಯಾವುದೇ ರೀತಿಯಾದಂತಹ ಕಳೆಬರಹಗಳು ಪತ್ತೆ ಆಗಲಿಲ್ಲ ಶ್ರೀಪಾದ್. ಆದ್ರೆ ಶುಕ್ರವಾರ ಮತ್ತು ಶನಿವಾರ ಹೊಸ ಜಾಗಗಳನ್ನ ತೋರಿಸುವಂತಹ ಮುಸುಕುದಾರಿ ವ್ಯಕ್ತಿ ಮೊದಲಿಗೆ ಶುಕ್ರವಾರ ಬೆಳಗ್ಗೆ ಆತ ಕರೆದುಕೊಂಡು ಹೋಗೋದು ಧರ್ಮಸ್ಥಳ ದಾಟಿ 3 ಕಿಲೋಮೀಟರ್ ದಾಟಿ ಹೋದಾಗ ಅಲ್ಲಿ ಬೋಳಿಯಾರ್ ಅನ್ನುವ ಪ್ಲೇಸ್ ಸಿಗುತ್ತೆ. ಅಲ್ಲಿರುವಂತಹ ಅರಣ್ಯ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿಗೆ ಕರ್ಕೊಂಡು ಹೋದಾಗ ಸುಮಾರು 15 ನಿಮಿಷಗಳ ಕಾಲಾವಕಾಶವನ್ನ ತೆಗೆದುಕೊಂಡು ಆತ ಆಚೆ ಈಚೆ ಓಡಾಡಿ ಕೊನೆಗೆ ಒಂದು ಪಾಯಿಂಟ್ ಅನ್ನ ತೋರಿಸ್ತಾನೆ. ಅಲ್ಲಿ ಉತ್ಖನನ ಮಾಡ್ತಾರೆ. ಅಲ್ಲಿ ಯಾವುದೇ ರೀತಿಯಂತ ಕಳೆ ಬರಹ ಸಿಗೋದಿಲ್ಲ. ಇನ್ನೊಂದು ಪಾಯಿಂಟ್ ಅನ್ನು ತೋರಿಸ್ತಾನೆ, ಅಲ್ಲೂ ಕೂಡ ಏನು ಪತ್ತೆ ಆಗೋದಿಲ್ಲ. ಅದಾದ ಬಳಿಕ ಶನಿವಾರ ರತ್ನಗಿರಿ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾನೆ. 15 ಸೆಕೆಂಡ್ ನಲ್ಲಿ ಒಂದು ಜಾಗವನ್ನ ತೋರಿಸ್ತಾನೆ. ಗಾಡಿಯಿಂದ ಇಳಿತಾ ಇದ್ದಂತೆ ಆ ಜಾಗದಲ್ಲಿ ತೋರಿಸುವಂತಹ ವ್ಯಕ್ತಿ ಆ ಒಂದು ನೋಡಿ ಅಲ್ಲಿ ಮಣ್ಣನ್ನ ಹಾಕಿದ್ದಾರೆ ಅಂತ ಹೇಳಿ ಒಂದಷ್ಟು ಗಿರೀಶ್ ಮಟ್ಟಣ್ಣ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಲೈವ್ ಅನ್ನ ಕೊಟ್ಟು ಮಾಹಿತಿಯನ್ನ ಹಂಚಿಕೊಳ್ತಾರೆ. ಆತನು ಕೂಡ ಅದೇ ರೀತಿಯಾಗಿ ಡಿಮ್ಯಾಂಡ್ ಅನ್ನ ಇಡ್ತಾನೆ. ಆರಂಭದಲ್ಲಿ ಶನಿವಾರ ಆತನಲ್ಲಿದ್ದಂತಹ ಕಾನ್ಫಿಡೆಂಟ್ ಅನ್ನ ನೋಡಿ ಎಸ್ಐಟಿ ಅಧಿಕಾರಿಗಳು ಆತನ ಮಾತನ್ನ ನಂಬಿ 15 ಅಡಿ ಆಳದವರೆಗೂ ಕೂಡ ಅಗೆಯೋದಕ್ಕೆ ಮುಂದಾಗ್ತಾರೆ. ಆತ ಹೇಳ್ತಾನೆ, ಕೇರಳ ಮೂಲದ ಮಹಿಳೆಯ ಶವವನ್ನ ನಾನು ಇಲ್ಲಿ ಹೂತಾಕಿದ್ದೀನಿ ಅಂತೇಳಿ. ಆತನಲ್ಲಿ ಇದ್ದಂತ ಆ ಒಂದು ಕಾನ್ಫಿಡೆಂಟ್ ನಿಂದಾಗಿ ಅಲ್ಲಿ ಉತ್ಖನನ ಕಾರ್ಯಾಚರಣೆಯನ್ನ ಮಾಡ್ತಾರೆ. ಆದ್ರೆ ಅಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಕಳೆ ಬರಹ ಸಣ್ಣ ಸುಳಿವು ಕೂಡ ಸಿಗೋದಿಲ್ಲ. ಆವತ್ತಿಗೆ ಸ್ಟಾಪ್ ಮಾಡ್ತಾರೆ. ಸಂಜೆ 6:30ವರೆಗೂ ಕೂಡ ಕಾರ್ಯಾಚರಣೆ ನಡೆಸ್ತಾರೆ. ಏನೂ ಪತ್ತೆ ಆಗದ ಹಿನ್ನೆಲೆಯಲ್ಲಿ ಅಲ್ಲಿಂದ ವಾಪಸ್ ತೆರಳ್ತಾರೆ. ಭಾನುವಾರ ಯಥಾವತ್ತಾಗಿ ಬ್ರೇಕ್ ಇತ್ತು. ಆದ್ರೆ ಎಸ್ಐಟಿ ತನಿಖಾ ತಂಡ ಉತ್ಖನನ ಕಾರ್ಯದಲ್ಲಿ ತೊಡಗಿಕೊಳ್ಳಲಿಲ್ಲ, ಬೇರೆ ಆಯಾಮದಲ್ಲಿ ತನಿಖೆಯನ್ನ ಮಾಡಿದೆ ಅನ್ನೋದು ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತಹ ಮಾಹಿತಿ. ಇನ್ನು ನಿನ್ನೆ ಸೋಮವಾರ
ಜಿಪಿಆರ್ ಎಕ್ಸ್ಪರ್ಟ್ ಗಳನ್ನ ಕರೆದುಕೊಂಡು ಬಂದು ಇದೇ ಒಂದು 13ನೇ ಪಾಯಿಂಟ್ ನಲ್ಲಿ ಜಿಪಿಆರ್ ಗೆಜೆಟ್ ನ ಕ್ಯಾಲಿಬರ್ ಅನ್ನ ಚೆಕ್ ಮಾಡ್ತಾರೆ. ಅದು